ಫಿಲ್ಮ್ ಸ್ಟಾರ್ ಎಸ್ ಜಯಪ್ರಕಾಶ್ ಅವರು ಜೆಪಿ ಅವರು ನಟಿಸಿರುವ ಭಗೀರಥ ಚಲನಚಿತ್ರ ಇದೇ ತಿಂಗಳು 7ನೇ ತಾರೀಕು ಅಂದರೆ ನಾಳಿದ್ದು ಶುಕ್ರವಾರ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ. ಎಸ್ ಜಯಪ್ರಕಾಶ್ ಅವರು ತಮಗೆಲ್ಲ ತಿಳಿದಿರಂಗೆ ಬಹಳ ಹುಟ್ಟು ಹೋರಾಟಗಾರರು. ವಿದ್ಯಾರ್ಥಿ ಕ್ರಿಯಾ ಸಮಿತಿಯ ಹೋರಾಟದಿಂದ ಹಿಡಿದು ಇಲ್ಲಿ ತನಕ ಹಲವಾರು ದೊಡ್ಡ ದೊಡ್ಡ ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ BJP ಮುಖಂಡರು, ಜೊತೆಗೆ ನಮ್ಮ ರಾಜ್ಯದ ಬಹಳ ದೊಡ್ಡ ಸಮಸ್ಯೆ ಆದಂಥ ಕಾವೇರಿ ಸಮಸ್ಯೆ ಏನಿದೆ, ಕಾವೇರಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾಗೂ ಸಹ ಕಳೆದ ವರ್ಷ ಸತತವಾಗಿ 10 ತಿಂಗಳುಗಳ ಕಾಲ ಕಾವೇರಿ ನೀರಿನ ವಿಚಾರವಾಗಿ ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಗಳನ್ನ ಮಾಡ್ಕೊಂಬಂದು ನ್ಯಾಯದೊದಗಿಸುವಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅಂತ ಎಸ್ ಜಯಪ್ರಕಾಶ್ ಅವರು ಇದೇ 7ನೇ ತಾರೀಕರಂದು ಭಗೀರಥ ಚಲನಚಿತ್ರವ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ. ಅಂದು 7ನೇ ತಾರೀಕು ಬೆಳಗ್ಗೆ 9:30 ಗಂಟೆಗೆ ಮೈಸೂರಿನ ಏನು ಕೋಟೆ ಆಂಜನೇಯ ಅರಮನೆ ಕೋಟೆ ಆಂಜನೇಯ ದೇವಸ್ಥಾನದ ಇದೆ. ಬೆಳಗ್ಗೆ 9:00ಗೆ ಅಪಾರ ಅವರ ಅಭಿಮಾನಿಗಳು, ಬೆಂಬಲಿಗರು, ಚಲನಚಿತ್ರ ತಂಡ ಮತ್ತು ಕಾವೇರಿ ಕ್ರಿಯಾ ಸಮಿತಿ ಮತ್ತು ಅವರ ಎಲ್ಲ ಅಭಿಮಾನಿ ಬಳಗದವರು ಸೇರಿ 9:30 ಗಂಟೆಗೆ ಮಹಾಮಂಗಳಾರತಿಯನ್ನು ಮಾಡಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಭಗವಂತನ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ಏನು ಟೌನ್ ಹಾಲ್ ಇದೆ ದೊಡ್ಡಗಡೆಯಾದ ಮುಖಾಂತರ ಗಾಂಧಿ ವೃತ್ತದ ಮಾರ್ಗವಾಗಿ ಏನು ಪ್ರಭಾ ಟಾಕೀಸ್ಗೆ ತಲುಪ್ತಾ ಇದೆ. ಅಲ್ಲಿ ಬೆಳಗ್ಗೆ ಮೊದಲನೇ ಶೋಗೆ ಅಲ್ಲಿಂದ ದೊಡ್ಡ ಮೆರವಣಿಗೆ ಮುಖಾಂತರ ಹೋಗ್ತಾ ಇದೆ. ನಮ್ಮ ಕನ್ನಡದ ಚಲನಚಿತ್ರ ಅಭಿಮಾನಿಗಳು ಏನು ಕನ್ನಡದ ಸಿನಿಮಾವನ್ನು ನೋಡೋದಂತಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅಂತ ಅವರು ಬಂದು ನಡೆಸಿದಂಥ ನಮ್ಮ ಕನ್ನಡ ಚಲನಚಿತ್ರರಂಗ ಬಹಳಷ್ಟು ಜನರಿಗೆ ಪ್ರೋತ್ಸಾಹವನ್ನು ನೀಡಿದೆ. ಅದರಲ್ಲೂ ಪರಭಾಷಾ ಸಿನಿಮಾಗಳನ್ನು ಸಹ ನಮ್ಮ ಕನ್ನಡದಲ್ಲಿ ನೋಡ್ತಾ ಇದ್ದಾರೆ. ಅಂಥ ಒಂದು ಇದರಲ್ಲಿ ನಮ್ಮ ಮೈಸೂರಿನ ಹುಟ್ಟು ಹೋರಾಟಗಾರರಾದ ಕಾವೇರಿ ಕ್ರಿಯಾ ಸಮಿತಿಯ ಹೋರಾಟಗಾರರಾಗಿ ಅಧ್ಯಕ್ಷರಾಗಿದ್ದಂಥ ಎಸ್ ಜಯಪ್ರಕಾಶ್ ಅವರ ಈ ಕನ್ನಡ ಸಿನಿಮಾವನ್ನು ನೋಡಬೇಕು. ಈ ಸಿನಿಮಾದಲ್ಲಿ ಭಗೀರಥ ಅಂದರೆ ಚಲನಚಿತ್ರದ ಹೆಸರು ಹೇಳುವಂತೆ ಭಗೀರಥ ಪ್ರಯತ್ನ ಅಂತ ನಾವೆಲ್ಲ ಕೇಳಿರ್ತೀವಿ. ಏನು ಒಂದು ಒಳ್ಳೆ ದೊಡ್ಡ ಡ್ಯಾಮನ್ನು ಏನು 2-3 ಜಿಲ್ಲೆಗಳಲ್ಲಿ ರಾಜ್ಯಗಳಿಗೆ ದೊಡ್ಡ ಪ್ರಾಬ್ಲಮ್ ಆಗಿದ್ದಂಥ ಒಂದು ದೊಡ್ಡ ಡ್ಯಾಮನ್ನು ಭಗೀರಥ ಪ್ರಯತ್ನವನ್ನು ಮಾಡಿ ಇದರಲ್ಲಿ ಡ್ಯಾಮನ್ನು ಕಟ್ತಾರೆ. ಇದು ಪ್ರತಿಯೊಬ್ಬ ಕನ್ನಡಿಗರು ಏನು ಕಾವೇರಿ ನಾವು ಕೊಳ್ಳೆಗಳಲ್ಲಿ ಇಲ್ಲಿದ್ದೀವಿ, ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ, ಕೋಲಾರ ಭಾಗದವರೆಲ್ಲ ನೋಡಲೇಬೇಕಾದ ಚಿತ್ರ. ಏನು ಕಾವೇರಿ ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ, ಅದೇ ಮಾದರಿನಲ್ಲಿ ಅಲ್ಲಿ ಒಂದು ದೊಡ್ಡ ಡ್ಯಾಮನ್ನು ರಾಜ್ಯಗಳಿಗೆ ಸಮಸ್ಯೆ ಆಗಿದ್ದಂಥ ಡ್ಯಾಮನ್ನು ಕಟ್ಟಿ ಒಂದು ದೊಡ್ಡ ಭಗೀರಥ ಪ್ರಯತ್ನವನ್ನು ಮಾಡ್ತಾರೆ. ಇದಕ್ಕೆ ಕನ್ನಡದ ಜನಗಳೆಲ್ಲ ಏನು ಕನ್ನಡ ನಾಡಿನ ಜನಗಳಿದ್ದೀವಿ ನಾವೆಲ್ಲ ನೋಡಿ ಅವರ ಸಿನಿಮಾವನ್ನು ಆರೈಸಬೇಕು, ಹೆಚ್ಚು ದಿನಗಳ ಕಾಲ ಓಡುವಂಗೆ ಮಾಡಬೇಕು. ಪರಭಾಷಾ ಸಿನಿಮಾಗಳನ್ನು ನಾವು ನೋಡ್ತೀವಿ, ಒಂದೊಂದರಲ್ಲಿ ವಸ್ತು ಕಥೆಗಳೇ ಇರಲ್ಲ. ಪುಷ್ಪ ಇರ್ಬೋದು, ಪುಷ್ಪ 2 ಇರ್ಬೋದು, ಇನ್ನೊಂದು ಇರ್ಬೋದು, ಬೇರೆ ಪರಭಾಷಾ ಚಲನಚಿತ್ರಗಳು ಬಂದು ಇಲ್ಲಿ ಎಷ್ಟೊಂದು ಜನಗಳು ನೋಡ್ತೀವಿ. ನಮ್ಮ ಕನ್ನಡಿಗರು ಮಾಡುವಂಥ ನೀರಿನ ವಿಚಾರವಾಗಿ ಮಾಡಿರುವಂಥ ಈ ಸಿನಿಮಾವನ್ನು ದಯಮಾಡಿ ಎಲ್ಲ ಕನ್ನಡಿಗರು ನೋಡಬೇಕು. ಈ ಚಿತ್ರವನ್ನು ಶತಮಾನೋತ್ಸವ ನಡೆಸುವ ಹಾಗೆ ತಾವೆಲ್ಲ ಆರೈಕೆ ಮಾಡಬೇಕು. ದಯಮಾಡಿ ಎಲ್ಲರೂ ಬಂದು ಚಲನಚಿತ್ರ ಮಂದಿರದಲ್ಲಿ ನೋಡಿ ಅಂತ ತಮಗೆಲ್ಲ JP ಅವರ ಸ್ನೇಹಿತರ ಪರವಾಗಿ, ಅವರ ಅಭಿಮಾನಿಗಳ ಪರವಾಗಿ, ಕಾವೇರಿ ಕ್ರಿಯಾ ಸಮಿತಿಯ ಪರವಾಗಿ ರಾಜ್ಯದ ಜನತೆಗೆ ನಾವು ದಯಮಾಡಿ ಕೇಳ್ಕೊತಾ ಇದ್ದೇವೆ. ದಯಮಾಡಿ ಸಿನಿಮಾವನ್ನು ಬಂದು ನೋಡಿ ಯಶಸ್ಸನ್ನು ಕೊಡಿ ಅಂತ ನಾವು ಕೇಳ್ಕೊತಾ ಇದ್ದೇವೆ. 100 ಥಿಯೇಟರ್ಗಳಲ್ಲಿ ರಾಜ್ಯಾದ್ಯಂತ ಮಲ್ಟಿಪ್ಲೆಕ್ಸ್ಗಳಲ್ಲಿ ಎಲ್ಲ ಬಿಡುಗಡೆ ಆಗ್ತಾಯಿದೆ. ನಮ್ಮ ಕನ್ನಡದ ಜನಗಳು ಪರಭಾಷಾ ಜೊತೆಗೆ ನಮ್ಮ ಕನ್ನಡ ಚಲನಚಿತ್ರಗಳನ್ನ ಹೆಚ್ಚು ಪೋಷಿಸಿ ಬೆಳೆಸಿ. ಯಾಕಂದರೆ ತಂತ್ರಜ್ಞರು ಈಗ ಪರಭಾಷಾ ಚಲನಚಿತ್ರಗಳಾದರೆ ಬರೀ ಡಬ್ಬಿಂಗ್ ಬಿಟ್ಟರೆ ಇನ್ನೇನೂ ಇರಲ್ಲ. ನಮ್ಮ ಕನ್ನಡದ ಇಲ್ಲಿ ತಂತ್ರಜ್ಞರು ಏನಿದೆ ಕಲಾವಿದರು ಊಟ ಮಾಡ್ತಾರೆ. ದಯಮಾಡಿ ಕನ್ನಡ ಚಿತ್ರಗಳನ್ನ ನೋಡಿ ಕನ್ನಡ ಚಲನಚಿತ್ರಗಳಿಗೆ ಆಶೀರ್ವಾದ ಮಾಡಬೇಕು, ನೀವು ಬೆಂಬಲವನ್ನು ಕೊಡಬೇಕು ಅಂತ ನಾವು ಕನ್ನಡಿಗರಿಗೆ ಕೇಳ್ಕೊತಾ ಇದ್ದೀವಿ. ಬುಕ್ಕಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಎಲ್ಲ ಮಾರ್ನಿಂಗ್ ಶೋ ಎಲ್ಲ ಬ್ಲಾಕ್ ಆಗಿದೆ. ಇವಾಗ ಬರ್ತಾರೋ ಫಿಲಮ್ಗಳು ಫ್ಯಾಮಿಲಿ ಫುಲ್ ಕೂತು ನೋಡಲಿಕ್ಕೆ ಆಗದೇ ಇರೋಂಥ ಫಿಲಮ್ಗಳು ತುಂಬ ಬರ್ತಾಯಿದೆ. ಈ ಫಿಲಮ್ ಆ ಥರ ಇಲ್ಲ, ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಫಿಲಮ್ಮು. ತುಂಬ ಚೆನ್ನಾಗಿದೆ ಫಿಲಮ್ಮು. ನಾವು ಮೊನ್ನೆ ಹುಬ್ಬಳ್ಳಿನಲ್ಲಿ ಟ್ರೇಲರ್ ರಿಲೀಸ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅಲ್ಲಿ ರೆಸ್ಪಾನ್ಸ್ ಬಂತು. ಮತ್ತು ಆಲ್ರೆಡಿ 100 ಥಿಯೇಟ್ರ್ಗಳಲ್ಲಿ ಫಿಲಮ್ ರಿಲೀಸ್ ರೆಡಿಯಾಗಿದೆ. ಮೈಸೂರು ಪ್ರಭಾ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾಯಿದೆ, DRCನಲ್ಲಿ ಮತ್ತು ಮಾಲ್ ಆಫ್ ಎಲ್ಲ ಕಡೆಯೂ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಹೆಣ್ಮಕ್ಳು ಮನೇಲಿ ಕೂತು ಧಾರಾವಾಹಿಗಳಿಗೇ ಅಡಿಕ್ಟ್ ಆಗದಲೇ ನಮ್ಮ ಕನ್ನಡ ಚಿತ್ರರಂಗನ ಬೆಳೆಸಬೇಕು, ಉಳಿಸ್ಬೇಕು, ಪ್ರೋತ್ಸಾಹಿಸಬೇಕು ಇಂಥ ಚಲನಚಿತ್ರಗಳು. ಯಾಕಂದರೆ ಭಗೀರಥ ಪ್ರಯತ್ನ ಅಂತ ನಮ್ಮ ತೇಜಸ್ ಗೌಡ್ರು ಹೇಳ್ದಂಗೆ ಅಷ್ಟು ಚೆನ್ನಾಗಿ ಬಂದಿದೆ ಫಿಲಮು, ಹಾಡಿರ್ಬೋದು. ಮತ್ತು ಇಲ್ಲಿ ಡೈರೆಕ್ಟ್ರುಗಳು, ಪ್ರೊಡ್ಯೂಸರ್ಗಳು ಯಾರ್ಯಾರಿದ್ದಾರೆ ಅಂದರೆ ಕೆ ರಮೇಶ್, ನಿರ್ಮಾಪಕರು ಕೆ ರಮೇಶು, ಬಿ ಭೈರಪ್ಪ ಅವರು, ಮೈಸೂರವರೇ ಅವರು, ಚೇತನ್ ಎಸ್ ರಮೇಶ್ ಅಂತ, ರಚನೆ ನಿರ್ದೇಶನ ರಾಮ್ ಜನಾರ್ದನ್, ಸಾಹಸ ಥ್ರಿಲ್ಲರ್ ಮಂಜು ಹಾಕ್ಕೊಂಡಿದ್ದಾರೆ, ಸಂಗೀತ ಎಸ್ ಪ್ರದೀಪ್ ವರ್ಮಾ, ಛಾಯಾಗ್ರಹಣ ರವಿಚಂದ್ರನ್, ಕಲಾವಿದರು ಜಯಪ್ರಕಾಶು, ಚಂದನ್ ರಾಘವೇಂದ್ರ, ರವಿ ಕಾಳೆ, ಸುಧಾ ಬೆಳವಾಡಿ, ಶಿವರಾಜ್ KR ಪೇಟೆ,
ಬಾಲರಾಜವಾಡಿ, ಮಂಜುಳಾ ಪೂಜಾರಿ ಇವರೆಲ್ಲರೂ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಫಿಲಮ್ ಅಂತ ಹೇಳಬಲ್ಲೆ. ಯಾಕಂದರೆ ನಾನು ಆಲ್ರೆಡಿ ಹುಬ್ಬಳ್ಳಿನಲ್ಲಿ ಟ್ರೇಲರ್ ರಿಲೀಸ್ ಮಾಡಿ ಬಂದಿದ್ದೀನಿ ನಾನು, ಹಾಗಾಗಿ ಅದ್ಭುತವಾಗಿ ಬಂದಿದೆ ಫಿಲಮ್ಮು. ಭಗೀರಥ ಫಿಲಮ್ಮು 100 ದಿನ 200 ದಿನ ಓಡೋದ್ರಲ್ಲಿ ಅನುಮಾನನೇ ಇಲ್ಲ, ಅಷ್ಟು ಚೆನ್ನಾಗಿ ಕಥಾ ಅಂತರನ್ನು ತೊಗೊಂಡೋಗಿದ್ದಾರೆ. ಅಂದರೆ ಭಗೀರಥ ಪ್ರಯತ್ನ ಅಂದರೆ ಅವರು ಈ ಮುಂದಿನ ಯೂತ್ಗಳು ಯಾವ ರೀತಿ ಅಂದ್ಕೊಂಡಿದ್ದನ್ನು ಸಾಧಿಸಬೇಕು, ಅದನ್ನು ಅರ್ಧಕ್ಕೆ ಕೈ ಬಿಡಬಾರ್ದು, ಅಂದ್ಕೊಂಡಿದ್ದನ್ನು ಅದು ಏನಾದರೂ ಕಷ್ಟ ಆಗಲಿ ಭಗೀರಥನ ಪ್ರಯತ್ನ ಥರ ಸಾಧಿಸಬೇಕು ಅನ್ನೋದನ್ನು ಈ ಫಿಲಮಲ್ಲಿ ಹೇಳ್ಕೊಟ್ಟಿದ್ದಾರೆ ಯೂತ್ಗಳಿಗೆ. ತುಂಬ ಚೆನ್ನಾಗಿ ಬಂದಿದೆ. ಜಯಪ್ರಕಾಶ್ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಹಾಗಾಗಿ ನಮ್ಮ ಕರ್ನಾಟಕ ಜನತೆಗೆ, ನಮ್ಮ ಕನ್ನಡ ಜನತೆಗೆ ಹೇಳೋದು, TV ಮುಂದೆ ಕೂರೋದನ್ನು ಬಿಟ್ಟು ದಯವಿಟ್ಟು ಥಿಯೇಟ್ರಿಗೆ ಬಂದು ನಮ್ಮ ಚಿತ್ರ ಮಾಧ್ಯಮನ ಉಳಿಸಿ, ದಯವಿಟ್ಟು ಈ ಚಲನಚಿತ್ರ ಯಶಸ್ವಿ ಆಗಲಿಕ್ಕೆ ಪ್ರೋತ್ಸಾಹಿಸಿ, ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಟೈಟಲ್ ಸಾಂಗ್ ಭಾಳ ಚೆನ್ನಾಗಿ ಬಂದಿದೆ. ಜೊತೆಗೆ ಒಂದು ವಿಜಯ ಪ್ರಕಾಶ್ ಅವರು ಒಂದು ಹಾಳೆ ಇದೆ ಮೆಲೋಡಿಯಸ್ ಸಾಂಗು, ಅದು ಭಾಳ ಚೆನ್ನಾಗಿ ಎಲ್ಲ ಕಡೆ ಹಿಟ್ ಆಗ್ತಾ ಇದೆ. ಹಾಗೂ ಕನ್ನಡಿಗರೇ ಆದ್ದರಿಂದ ನಮ್ಮ ಇಲ್ಲಿ ಭಾಗದವರ ಪ್ರೊಡ್ಯೂಸರ್ಗಳು ಎಲ್ಲ ಆದ್ದರಿಂದ ಕನ್ನಡ ಚಲನಚಿತ್ರಗಳನ್ನ ಕನ್ನಡಿಗರನ್ನ ಬೆಳೆಸಿ ಉಳಿಸಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಒಂದು ಒಳ್ಳೆ ವಸ್ತು ಇದೆ, ಪ್ರೀತಿ ಇದೆ, ಅದರಲ್ಲೊಂದು ಪ್ರಯತ್ನ ಇದೆ. ಈಗಿನ ಯುವಕರುಗಳು ಹೇಳಿದಾಗೆ ಏನೋ ಒಂದು ಪ್ರಯತ್ನ, ನಾವು ಒಂದು ದೊಡ್ಡ ಮಟ್ಟದ ಕನ್ಸ್ಕೊಂಡ್ರೆ IAS ಆಗಬೇಕು, IPS ಆಗಬೇಕು, ಅಥವಾ ಒಬ್ಬ ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಆಗಬೇಕು, ಒಬ್ಬ ದೊಡ್ಡ ಸಂಶೋಧನೆ ಮಾಡಬೇಕು ಅಂತಂದರೆ ಒಂದು ಪ್ರಯತ್ನವನ್ನು ಏನು ಮಾಡಬೇಕು ಅದನ್ನ ಭಾಳ ಚೆನ್ನಾಗಿ ತೋರಿಸಿದ್ರೆ ಒಂದು ಜನಗಳಿಗೆ ಒಂದು ಇನ್ಸ್ಪಿರೇಷನ್ ಆಗೋಂಥ ಸಿನಿಮಾ ದಯಮಾಡಿ ನೋಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಒಳ್ಳೆ ಮೆಸೇಜ್ ಇದೆ ಅಂತ ಹೇಳಬಲ್ಲೆ ನಾನು. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ಸ್ಟೋರಿ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಎಲ್ಲೆಲ್ಲೋ ಯಾವುದನ್ನೋ ತೊಗೊಂಡು ಬಂದು ಫಿಲಮಲ್ಲಿ ತುರ್ಕಿ ಒಂದು 2 ಡ್ಯಾನ್ಸು, ಒಂದು ಫೈಟು, ಒಂದು 4 ಮಾಸ್ ಡೈಲಾಗ್ಗಳಿದ್ದರೆ ಫಿಲಮ್ ಕ್ಲಿಕ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿರೋದೆಲ್ಲ ಸುಳ್ಳು. ಇದು ಅಷ್ಟು ಚೆನ್ನಾಗಿ ಬಂದಿದೆ ಫಿಲಮು, ಡೈಲಾಗು ಎಲ್ಲ ಚೆನ್ನಾಗಿ ಬಂದಿದೆ, ಅತಿಶಯೋಕ್ತಿ ಏನಿಲ್ಲ, ನೀಟಾಗಿ ಫಿಲಮ್ ಲಾಂಚ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಫಿಲಮ್ನ ನೋಡಿ ಬಂದು ಥಿಯೇಟ್ರಿಗೆ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.